ಶಿಗ್ಗಾಂವ ನಗರದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭೆಯಲ್ಲಿ ರಾಜ್ಯ ಘಟಕದ ಕಾರ್ಯದರ್ಶಿ ನಿಂಗಪ್ಪ ಚಾವಡಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪರಶುರಾಮ್ ಸತ್ಯಪ್ಪನವರು, ಜಿಲ್ಲಾಧ್ಯಕ್ಷ ನಾಗರಾಜ್ ಕುರುವತ್ತರ್, ಉಪಾಧ್ಯಕ್ಷರ ನಾರಾಯಣ್ ಹೆಗಡೆ ಅವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ವಿಶ್ವನಾಥ್ ಬಂಡಿವಡ್ಡರ್, ಉಪಾಧ್ಯಕ್ಷರಾಗಿ ಗೌಡಪ್ಪ ಬನ್ನಿ ಹಾಗೂ ಬಸವರಾಜ್ ಹೊಣ್ಣನ್ನವರ್, ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಹಡಪದ್, ಕಾರ್ಯದರ್ಶಿಯಾಗಿ ಸುರೇಶ್ ಯಲಿಗಾರ್, ಸಿದ್ದರಾಮಗೌಡ ಮೇಳಗಟ್ಟಿ, ಖಜಾಂಚಿಯಾಗಿ ಸುಧಾಕರ್ ದೈವಜ್ಞ ಅವರನ್ನ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಗುಡಿಸಾಗರ್, ಕಾರ್ಯಕಾರಿಣಿ ಸದಸ್ಯ ಕಿರಣ್ ಮಾಸಣಗಿ, ಕಾಣಿಪ ಸಂಘದ ಸದಸ್ಯರಾದ ಬಸಯ್ಯ ಹಿರೇಮಠ್, ತಾಲೂಕಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಪರಮೇಶ್ ಲಮಾಡಿ, ಈಶ್ವರ್ ಗೌಡ್ರ ಕರಿಗೌಡ್ರ, ವಿರೂಪಾಕ್ಷಪ್ಪ ನೀರಲ್ಗಿ, ಎಂವಿ ಗಡಾದ್, ದೇವರಾಜ್ ಸುಣಗಾರ್, ರವಿ ಉಡುಪ, ಪುಟ್ಟಣ್ಣ ಲಮಾಣಿ, ಲಿಂಗರಾಜ್ ಕೂಡಲ, ಸದಾಶಿವ ಹಿರೇಮಠ್, ಶಿವಕುಮಾರ್ ಕವಟಗಿಮಠ್, ಚನ್ನವೀರ ನೀರಲ್ಗಿ, ಮಂಜುನಾಥ್ ಪಾಟೀಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡಪದ್, ಎನ್ಕೆಎಸ್ ಟಿವಿ4 ಶಿಗ್ಗಾಂವ. ಅವರು ನನಗೆ ನಂಬಿಕೆ ಎಲ್ಲರೂ ಕಳೆದಿಂದ ಹಿಂದೆ ಸರ್ ನನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ವಿಶೇಷವಾಗಿ ಎಲ್ಲರೂ ನಾನು ಇಲ್ಲಿಂದ ಸಭೆಯಿಂದ ತುಂಬುವುದು ಜೊತೆಗೆ ಸ್ನೇಹಿತರು ಒಂದೇ ದೇಹ ಇರೋದು ಜೀವ ಇದ್ದೇನೆ ಸರ್. ಒಂದು ಕಠಿಣ ಸಂದರ್ಭ ಬಂದಾಗ ಅವರು ಸ್ನೇಹಿತರು ಬೆಳೆಕೊಟ್ಟು ನಾನು ಸರ್ತಿ ನೀವು ಮಾಡಂತೇಳಿ ಅವಕಾಶ ಮಾಡಿಕೊಟ್ರು. ಅವರು ಕೂಡ ಈ ವೇದಿಕೆಯ ಮೂಲಕ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ನನಗೆ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದೀನಿ. ಆ ಜವಾಬ್ದಾರಿ ಸ್ಥಾನವನ್ನು ನಾನು ಈ ಕೇವಲ ಅಧ್ಯಕ್ಷನ ಪ್ರಧಾನ ಸೇವಕಂತ ಒಂದು ಕಲ್ಪನೆ ತಗೊಂಡು ಸೇವೆ ಮುಖ್ಯ ಸೇವಕಷ್ಟೇ. ತಾವೆಲ್ಲರೂ ಪದಾಧಿಕಾರಿಗಳು, ನೀವೇ ಪದಾಧಿಕಾರಿಗಳು, ನೀವೇ ಅಧ್ಯಕ್ಷ ಅಂತ ಭಾವಿಸಿ ನಾನು ಮುಖ್ಯ ಸೇವಕನಾಗಿ ನಿಮ್ಮ ಸೇವೆ ಮಾಡೋಕ್ಕೂ ಸಿದ್ಧನಿದ್ದೇನೆ. ಜೊತೆಗೆ ಸಂಘದ ಶಿವಭಿವೃದ್ಧಿ, ಜಿಲ್ಲಾ ಕಮಿಟಿ ಹಾಗೂ ರಾಜ್ಯ ಕಮಿಟಿ ಸದಸ್ಯರ ಅವರ ಮಾರ್ಗದರ್ಶನ, ಜಿಲ್ಲಾ ವರದಿಗಾರರ ಮಾರ್ಗದರ್ಶನ, ತಮ್ಮೆಲ್ಲರ ಮಾರ್ಗದರ್ಶನ, ಸಲಹೆ ಸಹಕಾರದಿಂದ ಸಂಘದ ಶಿವಭಿವೃದ್ಧಿ ಮತ್ತು ನಮ್ಮ ಶಿಗ್ಗಾಂವ ತಾಲೂಕು ಕಮಿಟಿಯ ಏನು ಆಸೆ ಆಕಾಂಕ್ಷೆಗಳದವು, ಏನು ನ್ಯಾಯಪಡಿಸುವಂಥ ಕೆಲಸದ ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆ ಕೆಲಸವನ್ನು ತಮ್ಮೊಂದಿಗೆ ಮಾಡ್ತೀವಿ. ನಾನು ಏನೇ ಕೆಲಸ ಮಾಡಿದ್ರು ತಮ್ಮೆಲ್ಲರ ಮಾರ್ಗದರ್ಶನ ತಗೊಳ್ತೀನಿ, ತಮ್ಮೆಲ್ಲರನ್ನೂ ವಿಶ್ವಾಸ ಜೊತೆಗೆ ತಮ್ಮ ಒಮ್ಮತದಿಂದ ಜೀವ ಇದ್ದೇನೆ ಸರ್. ಒಂದು ಕಠಿಣ ಸಂದರ್ಭ ಬಂದಾಗ ಅವರು ಸ್ನೇಹಿತ ಬೆಲೆ ಕೊಟ್ಟು ಇವತ್ತು ನಾನು ಸರಿತೀನಿ ನೀವು ಮಾಡಂತೇಳಿ ಅವಕಾಶ ಮಾಡಿಕೊಟ್ರು. ಅವರು ಕೂಡ ಈ ವೇದಿಕೆಯ ಮೂಲಕ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ನನಗೆ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದೀರಿ. ಆ ಜವಾಬ್ದಾರಿ ಸ್ಥಾನವನ್ನು ನಾನು ಇಲ್ಲಿ ಕೇವಲ ಅಧ್ಯಕ್ಷ ಅಲ್ಲ, ಪ್ರಧಾನ ಸೇವಕ ಅಂತ ಒಂದು ಕಲ್ಪನೆ ಇಟ್ಟುಕೊಂಡು ಸೇವೆ ಮುಖ್ಯ ಸೇವಕಷ್ಟೇ. ತಾವೆಲ್ಲರೂ ಪದಾಧಿಕಾರಿಗಳು, ನೀವೇ ಪದಾಧಿಕಾರಿಗಳು, ನೀವೇ ಅಧ್ಯಕ್ಷ ಅಂತ ಭಾವಿಸಿ ನಾನು ಮುಖ್ಯ ಸೇವಕನಾಗಿ ನಿಮ್ಮ ಸೇವೆ ಮಾಡೋಕ್ಕೂ ಸಿದ್ಧನಿದ್ದೇನೆ. ಜೊತೆಗೆ ಸಂಘದ ಶಿವಭಿವೃದ್ಧಿ, ಜಿಲ್ಲಾ ಕಮಿಟಿ ಹಾಗೂ ರಾಜ್ಯ ಕಮಿಟಿ ಸದಸ್ಯರ ಅವರ ಮಾರ್ಗದರ್ಶನ, ಜಿಲ್ಲಾ ವರದಿಗಾರರ ಮಾರ್ಗದರ್ಶನ, ತಮ್ಮೆಲ್ಲರ ಮಾರ್ಗದರ್ಶನ, ಸಲಹೆ ಸಹಕಾರದಿಂದ ಸಂಘದ ಶಿವಭಿವೃದ್ಧಿ ಮತ್ತು ನಮ್ಮ ಶಿಗ್ಗಾಂವ ತಾಲೂಕು ಕಮಿಟಿಯ ಏನು ಆಸೆ ಆಕಾಂಕ್ಷೆಗಳದವು, ಏನು ನ್ಯಾಯಪಡಿಸುವಂಥ ಕೆಲಸದ ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆ ಕೆಲಸವನ್ನು ತಮ್ಮೊಂದಿಗೆ ಮಾಡ್ತೀನಿ. ನಾನು ಏನೇ ಕೆಲಸ ಮಾಡಿದ್ರು ತಮ್ಮೆಲ್ಲರ ಮಾರ್ಗದರ್ಶನ ತಗೊಳ್ತೀನಿ, ತಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ತಿಳ್ಕೊಳ್ತೀನಿ. ಜೊತೆಗೆ ತಮ್ಮ ಒಮ್ಮತದ ನಿರ್ಧಾರದ ಮೂಲಕ ನಾನು ಏನೋ ಕೆಲಸ ಮಾಡ್ತಾ ಆ ಕೆಲಸ ಮಾಡ್ತೀನಿ. ತಮ್ಮೆಲ್ಲರಿಗೂ ನೀವೇನು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸ್ಥಾನ ನಾನು ಕೊಟ್ಟರೆ ಆ ಸ್ಥಾನಕ್ಕೆ ನಾನು ಪರಿಪೂರ್ಣವಾಗಿ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀನಿ. ನಿಮ್ಮ ಭರವಸೆಯನ್ನು ಉಳಿಸ್ಕೊತೀನಿ. ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಹೇಳ್ತಾ ಮೇಲಾಗಿ ನಾನು ಜಿಲ್ಲಾ ಘಟಕದಿಂದ ಬಂದ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನೀವೇನು ನನಗೆ ನಂಬಿಕೆ ಇಟ್ಟು ಈ ಒಂದು ಸ್ಥಾನ ಕೊಟ್ಟರೆ ಆ ಸ್ಥಾನಕ್ಕೆ ನಾನು ಪರಿಪೂರ್ಣವಾಗಿ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀನಿ. ನಿಮ್ಮ ಭರವಸೆಯನ್ನು ಉಳಿಸ್ಕೊತೀನಿ. ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಹೇಳ್ತಾ ಮೇಲಾಗಿ ನಾನು ಜಿಲ್ಲಾ ಘಟಕದಿಂದ ಬಂದ ಎಲ್ಲ ಪದಾಧಿಕಾರಿಗಳು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಸಹೋದರರು, ಇವತ್ತಿನ ದಿವಸ ತಾಲೂಕಾ ಘಟಕದ ಚುನಾವಣೆಯ ಪ್ರಕ್ರಿಯೆ ಮುಗಿತು. ನನ್ನನ್ನು ಆಯ್ಕೆ ಮಾಡಿದ್ವಿ. ಈ ಪೂರ್ವದಲ್ಲಿ ಚುನಾವಣೆ ಪ್ರಕ್ರಿಯೆಗಳು ನಡೆದಾಗ ಅಧ್ಯಕ್ಷ ಸ್ಥಾನಕ್ಕೆ ಸುಮಾರು 7 ಜನ ಸ್ಪರ್ಧೆ ಮಾಡಿದ್ದು. 7 ಜನರಲ್ಲಿ ಸುಧಾಕರ್ ಸರ್ ಒಬ್ಬರು, ಬಸವರಾಜ್ ಹೊಣ್ಣನವರು, ಆಮೇಲೆ ಗೌಡಪ್ಪ ಬನ್ನಿಯವರು, ನಮ್ಮ ಬಸವರಾಜ್ ಸ್ನೇಹಿತರಂತ ಬಸವರಾಜ್ ಹಡಪದವರು, ಈಶ್ವರ್ ಕರಿಗೌಡ್ ಸರ್ ಅವರು ನನ್ನ ಮೇಲೆ ನಂಬಿಕೆ. ಏನು ಜಾನಪದ ವಿಶ್ವವಿದ್ಯಾಲಯದೊಳಗೆ ಏನು ಗೊಟ್ಗೋಡಿ ಒಳಗೆ ಏನು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಸರ್. ಸಂಪೂರ್ಣ ಸರ್ ಕಾರ್ಯ ಸಮಿತಿಗೆ ನಾವೇನು ನಮ್ಮ
ನಮ್ಮ ಕಮಿಟಿ ಅವರೆಲ್ಲರ ಬೆಂಬಲದೊಂದಿಗೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದಕ್ಕೆ ಯಶಸ್ವಿ ಮಾಡಿಕೊಳ್ಳೋಕೆ ಹಗಲು ರಾತ್ರಿ ದುಡಿತೀವಿ ಅಂತೇಳಿ ಈ ಮೂಲಕ ತಮಗೆ ವಿಶ್ವಾಸ